ग्राम पंचायत सदस्यों को दिए जाने वाली एजाजी रकम के लिए मैं लड़ता रहूंगा। एमएलसी सुनील गौड़ा पाटिल मीडिया से बात करते हुए बीजापुर बागलकोट एमएलसी सुनील गौड़ा पाटिल ने बताया कि ग्राम पंचायत को दिए जाने वाली एजाजी रकम देने में सरकार आगे नहीं आ रही है, जिस पर उन्होंने नाराजगी जताते हुए बताया कि मैं संसद में इसको जारी करने के लिए आवाज़ उठाता रहूंगा। ग्राम पंचायत सदस्यों के हितों की रक्षा करना और इनके लिए लड़ना ही मेरा फर्ज है और मैं लड़ता रहूंगा, कहा सुनील गौड़ा पाटिल ने। ಅಧ್ಯಕ್ಷರೆಲ್ಲರಿಗೆ ಅಭಿನಂದನೆ ತಿಳಿಸುತ್ತಾ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಇದು ಬಹಳ ದಿನದಿಂದ ನಾ ಏನು ಕಳೆದ ಸರಿ ಇವತ್ತು ನಮ್ಮ ಹಟ್ಟಿಹೊಳಿಯವರು ಇವರು ಭಾಳ ಒಳ್ಳೆ ಪ್ರಶ್ನೆ ಕೇಳಿರಿ, ನೀವು ಕಳೆದ ಸರಿ ಕೇಳಿರಿ, ಇದನ್ನು ನೀವು ಎಲ್ಲರೂ ಸೇರಿ ಕೇಳೋಣ ಅಂದರೆ ಎಲ್ಲರೂ ಕೂಡ ಒತ್ತಾಯ ಮಾಡಕ್ಕೆ ಇವನ್ ಈಗ ನೆಕ್ಸ್ಟ್ ಅಧಿವೇಶನದಾಗ 25 ಮಂದಿದು ಸಹಿ ಮಾಡಿಸ್ತೀನಿ ನಾನು, 25 ಮಂದಿ ಕೂಡಿ, ಯಾಕಂದರೆ ಎಲ್ಲ ಸ್ಥಳೀಯ ಸಂಸ್ಥೆ ಸದಸ್ಯರ ಒಂದು ಬೇಡಿಕೆ ಇದೆ. ಅದು ಏನು ನನಗೆ ಎಷ್ಟೈತೆ ಗೊತ್ತಿಲ್ಲ, ಬಟ್ ಈಗೇನು ಹೆಚ್ಚುವರಿ ಮಾಡ್ಯಾರಲ್ಲ ಅದನ್ನು ನಿರಾಕರಿಸಿ ಮಾಡ್ತೆ, ಯಾಕಂದ್ರೆ ಆಟೋಮೆಟಿಕ್ಲಿ ಅದು ನಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ಅದಕ್ಕೆ ನಾ ಪತ್ರ ಕೊಡ್ಬೇಕು. ಈಗ ನಾ ಹೇಳಿದ್ನಲ್ಲ, ನಾನು ಸಭಾಪತಿಗಳಿಗೆ ಒಂದು ಪತ್ರ ಕೊಡ್ತೀನಿ. ಈಗ ಹೊಸದಾಗಿರ್ತಿ ಏನು ನೀವು ಹೆಚ್ಚು ಮಾಡಿರಲ್ಲ ಅದನ್ನು ಇದು ಅದನ್ನು ನಾನು ತೊಗೊಳ್ಳೋದಿಲ್ಲ ಅಂತ, ನನಗೆ ಬೇಡ, ನಿರಾಕರಿಸ್ತೀನಿ. ನನಗೆ ಎಲ್ಲಿವರೆಗೆ ನನಗೆ ಈ ನ್ಯಾಯ ಸಿಗೋದಿಲ್ಲ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರವಧನ ಸಿಗೋದಿಲ್ಲ, ಅಲ್ಲಿವರೆಗೆ ನಾನು ತೊಗೊಳ್ಳೋದಿಲ್ಲ ಅಂತ ಹೇಳ್ತೀನಿ. ಮತ್ತು ಇದು ಇಷ್ಟಕ್ಕೆ ಬಿಡೋದಿಲ್ಲ, ಇದೇನು ನಾನು ಪ್ರೆಸ್ ಮೀಟ್ ಕರಿಬೇಕು, ಇದು ಭಾಳ ಹಿಂದೆ ಕರಿಬೇಕಂತ ಮಾಡಿದ್ದೆ ನಾನು. ಇವ್ರು ಏನು ಉತ್ತರ ಕೊಡ್ತಾರೆ ಅಂತೇಳಿ ನೋಡ್ಕೊಂಡು ನಾನು ಮಾಡ್ತಾರೆ ಭಾಳ ನಿರೀಕ್ಷೆ ಇತ್ತು. ಯಾಕಂದರೆ 2,000 ರೂಪಾಯಿ ಮಾಡ್ತೀವತ್ತು ಒಪ್ಕೊಂಡಿದ್ರು ಅವ್ರು. ನಾ ಏನು ಪ್ರಶ್ನೆ ಕೇಳಿದ್ನಲ್ಲ, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ನಾವು ಕನಿಷ್ಠ ಪಕ್ಷ 2,000 ಮಾಡ್ತೀವಿ, ಸರ್ಕಾರದ ಚರ್ಚೆಯಲ್ಲಿದೆ, ನಾವು ಮಾಡ್ತೀವತ್ತು. ಅವತ್ತು ನೀವು ಬೇಕಾದ್ರೆ ತೆಗೆದು ನೋಡ್ರಿ, ನೀವು ಬೇಕಾದ್ರೆ ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆಗಿದ್ದು ನನ್ನ ಕಡೆ ನಿಮ್ಗೆ ಕಳಿಸ್ತೀನಿ. 2,000 ರೂಪಾಯಿ ನಾವು ಮಾಡ್ತೀವಿ ಅಂದಿದ್ರೆ ನಾ ಅಷ್ಟೇ ಖುಷಿ ಆದೆ. 2,000 ರೂಪಾಯಿ ಮಾಡ್ತಾರಲ್ಪ, ಮತ್ತು ಮುಂದೆ 3,000 ನಾವು ಕೇಳೋಣ, ಈಗ 2,000 ಆಗಲಿ, ಮತ್ತು 3,000 ಕೇಳೋಣ ಅಂತಿತ್ತು. ಬಟ್ ಇವ್ರಿಗೆ ಉತ್ತರ ಕೊಟ್ಟಿದ್ದು ನೋಡಿದರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ಉತ್ತರ ಕೊಡ್ತಾರೆ. ಮತ್ತು ಈಗ MLC ಅವ್ರಿಗೆ, ಮಿನಿಸ್ಟ್ರಿಗೆ, CM ಅವ್ರಿಗೆ, ಇವ್ರಿಗೆಲ್ಲ ಕೊಡುವಂಥ ಆರ್ಥಿಕ ಪರಿಸ್ಥಿತಿ ಮತ್ತು ಅಲ್ಲಿ ಹಂಗೆ ನೋಡಿ ಸರ್, ಶ್ರೀಮಂತರು ಅವ್ರವ್ರ ಕಾರ್ ಇಟ್ಟಾರ, ಕೆಲವೊಬ್ರು ಅವ್ರು ಮೋಟರ್ ಸೈಕಲ್ ಇಟ್ಟಾರ, ಅವ್ರವ್ರು ಬೇರೆ ಬೇರೆ ಇದ್ರಾಗ ಹೋಗ್ತಾರೆ. ಯಾರಿಗೆ ಬಡವ್ರು ಇರ್ತಾರೆ ಮತ್ತು ಅವರಿಗೆ ಕೊಟ್ಟರೆ ಅದು ಬಸ್ ಪಾಸ್ ಉಪಯೋಗ ಮಾಡ್ಕೋತಾರೆ. ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರ, ತಾಲೂಕು ಅಲ್ಲೇ ಡಿಸ್ಟಿಕ್ ವೈಸ್, ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಮಾಡಾಕ್ತೀನಿ. ನಿಮಗೂ ಗುರ್ತೈತಿ, ಎಲ್ಲ ಕಡೆ ಭಾಷಣನೂ ಮಾಡೀನಿ, ಪ್ರೆಸ್ ಮೀಟ್ ಮಾಡಿದಾಗೂ ನಾವು ತಾವೆಲ್ಲ ಚುನಾವಣೆಗೆ ಮುಂತೂ ನಾ ಗೌರವಧನ ಕೊಡ್ಬೇಕಂತೇಳಿ ಅಧಿವೇಶನದಾಗ ಮಾತಾಡಿದ್ದು ಕೂಡ ಕೆಲವೊಂದು ಮಾಧ್ಯಮದಾಗ ತಾವು ಪ್ರಸಾರ ಮಾಡಿದ್ರಿ ಹೋದ್ ಸರಿ ನಾ ಮಾತಾಡಿದ್ದು. ಸೊ ಇದನ್ನು ನಿರಂತರವಾದ ಹೋರಾಟ ಇದೆ. ಏನು ದೊಡ್ಡ ಅಮೌಂಟ್ ಅಲ್ಲ, 3,000 ರೂಪಾಯಿ ಕೇಳಿದ್ದೀನಿ ನಾನೇನು 10,000 ಅವ್ರು ಹೇಳ್ದಂಗೆ 10,000 ಕೊಡ್ರಿ ಅಂದ್ರೆ ಅದು ಇವ್ರು ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ತಿದ್ರು. 1,000 ಮಾಡಿಸಿದ್ದು ನೀವೇ? ಹಾಂ, ಮತ್ತು 500 ಇದ್ದಿದ್ದು 1,000 ಮಾಡಿಸಿದ್ದು ಕೃಷ್ಣ ಬೈರೇಗೌಡರು ಇದ್ದಾಗ ಬೆನ್ನತ್ತಿ ನಾನೇ ಮಾಡಿಸಿದ್ದು. ಅವಾಗೂ ಕೂಡ ನಾ ಅವಾಗ ಸಮ್ಮಿಶ್ರ ಸರ್ಕಾರ ಇತ್ತು, ಬೈರೇಗೌಡರು ಇದ್ದಾರೆ ಅಂತ ಹೇಳಿದ್ನಲ್ಲ, ನಾ ಅವಾಗ ಹೋಗಿ ಹೇಳಿದೆ, ಸರ್ ನೀವು 500 ರೂಪಾಯಿ ಕೊಡಾಕತ್ತೀರಿ, 500 ರೂಪಾಯಿ ಒಂದು ಮೊಬೈಲ್ ಕರೆನ್ಸಿ ಬರೋದಿಲ್ಲ ಇದಕ್ಕೆ ಅಂಥೇಳಿ ಇದನ್ನು ಇವತ್ತಿನ ದಿನಮಾನದಲ್ಲಿ ಅಂಥೇಳಿ ಮಾಡಿದಾಗ. ಯಾಕಂದ್ರೆ ಈಗ ಒಬ್ಬರು ಸದಸ್ಯರು ಅವರು ತಮ್ಮ ಗ್ರಾಮದ ಕೆಲಸ ಮಾಡಬೇಕು, ಸರ್ಕಾರದ ಕೆಲಸ ಮಾಡ್ಬೇಕಂದ್ರೆ ಅವರಿಗೆ ಕನಿಷ್ಠ ಪಕ್ಷ ಏನು ಮನೆ ಹೊಲ ಅಂತರೂ ಮಾಡಕ್ಕೆ ಬರಂಗಿಲ್ಲ. ಈಗ ರಾಜಕೀಯ ಈಗ ಬಿಜಾಪುರಿಂದ ತಾವು ಹೇಳ್ತೀರಿ, ಈಗ ಮುದೇ ಬೆಳೆದಿಂದ ಬಿಜಾಪುರ ಬರ್ಬೇಕಂದ್ರೆ ಅವ್ರ ಕೆಲಸ ನಿಮ್ಮತ್ತು. ಈಗ ಇಂಡಿಯಿಂದ ಬಿಜಾಪುರ ಬರ್ಬೇಕಂದ್ರೆ ದಿನಕ್ಕೆ ಒಂದು 500 ರೂಪಾಯಿ ಖರ್ಚಾಗಂಗಿಲ್ಲ ರೀ, ಪೆಟ್ರೋಲ್ 2 ಲೀಟ್ರ್. ಈ ಕಡೆ ಹೇಳಿದ್ದು ನಾನು, ಈ ಕಡೆ ಮಾಲಿಂಗ್ಪುರದಿಂದ ಬಾಗಲಕೋಟೆ ತಗೋರಿ, ಆ ಕಡೆ ಹುನಗುಂದಿಂದ ಇಳಕಲ್ದಿಂದ ಬಾಗಲಕೋಟೆಗೆ ಬರ್ಬೇಕಂದ್ರೆ ಕೇಂದ್ರ ಸ್ಥಾನಕ್ಕೆ ಬಂದು ಜಿಲ್ಲಾ ಪಂಚಾಯತಿಗೆ ಹೋಗಿ ತಮ್ಮದು ಸಾರ್ವಜನಿಕರಿಗೆ, ವೈಯಕ್ತಿಕಲ್ಲ ಸಾರ್ವಜನಿಕರ ಕೆಲಸ ಮಾಡ್ಬೇಕಂದ್ರೆ ಇವತ್ತು ಕಿಶದಿಂದ ಇವತ್ತು ಹೊಲ ಮನೆ ಮಾರಿ ದುಡ್ಡು ಹಾಕ್ಬೇಕಾಗ್ತದೆ. ಎಲ್ಲರೂ ಶ್ರೀಮಂತರು ಇರುವುದಿಲ್ಲ, ಭಾಳಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ಕೆಟಗರಿ ಒಳಗೆ ಬಂದಿರ್ತಾರೆ, ಬಡವರು ಇರ್ತಾರೆ. ಸೊ ಮತ್ತು ಹಂಗೆಲ್ಲ ಸ್ಥಳೀಯ ಸಂಸ್ಥೆ ಸದಸ್ಯರಿಗೆ ಇದೇನು ಅವ್ರಿಗೆ ಗೌರವ ಕೊಡುವಂಥ ದನ ಇದೆ, ಇದೇನು ಅವ್ರಿಗೇನೇನು ಇದು ಅಲ್ಲ, ಇದೆ ಭಿಕ್ಷಾ ಅಲ್ಲಿದೆ. ಹೇಳಿದ್ದೆ ಇದಕ್ಕೆ ನನಗೆ BJP ಪಕ್ಷದವರು ಇದು ಪಕ್ಷಾತೀತ, ಯಾಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಪಕ್ಷದವ್ರು ಇರ್ತಾರೆ, ಅಲ್ಲಿ ಪಕ್ಷ ಇರಂಗಿಲ್ಲ. ಇಲ್ಲ, ನಾ ಅದನ್ನೇ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ಪಾಯಿಂಟ್ ನೀವು ಹೇಳಿದ್ದು ಹೇಳ್ತೀನಿ. ಈಗ ಮೊನ್ನೆ ಒಬ್ಬರು ರೀಸೆಂಟ್ಲಿ ಒಬ್ಬರು ಅರುಣ್ ಅಂತ ಹೇಳಿ ಶಿವಮೊಗ್ಗದವರು BJP ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆ ಆಗ್ಯಾರ. ಈಗ ನಾ ಪ್ರಶ್ನೆ ಕೇಳಿದಕ್ಕೆ ಅವರು ನನಗೆ ಸೈನ್ ಮಾಡಿ ನಿಮ್ಮ ಜೋಡಿ ನಂದು ಇದು ಐತ್ರಿ ಕೇಳಿರತ್ತೆ. ಈಗ 3 ಮಂದಿ ನನ್ನ ಜೋಡಿ ಜಾಯ್ನ್ ಆದ್ರು ಮೊನ್ನೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಬಿಕಾಸ್ ಈಗ ಗ್ರಾಮ ಪಂಚಾಯತಿ ಒಳಗೆ ಪಕ್ಷ ಇರೋದಿಲ್ಲ ರೀ. ಮತ್ತು ಈಗ ಸದಸ್ಯರು ಎಲ್ಲರೂ 96,000 ಮಂದಿ ಬರ್ತಾರೆ ಇಡೀ ರಾಜ್ಯದಾಗ. ನಾವು 25 ಮಂದಿ ಸ್ಥಳೀಯ ಸಂಸ್ಥೆಯ ಸದಸ್ಯರದೀವಿ. ಇವತ್ತು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕಳೆದ ಸರಿ ನಾ ಪ್ರಶ್ನೆ ಕೇಳಿದಾಗ ಅವರೇ ನನಗೆ ಅಭಿನಂದನೆ ಸಲ್ಲಿಸಿದರು. ಏನಪ್ಪ, ನಾನು ಕೂಡ ಇವತ್ತು 4 ಸರಿ ಸ್ಥಳೀಯ, ಇದು 5ನೇ ಸರಿ ಅವ್ರು ಆರಿಸಿ ಬಂದಿದ್ದು ಸ್ಥಳೀಯ ಸಂಸ್ಥೆದಿಂದ ಆಯ್ಕೆ ಆದಂಥವನು. ನಾವು ಯಾರೂ ಪ್ರಶ್ನೆ ಕೇಳಿಲ್ಲ, ಸುನೀಲ್ ಗೌಡ್ರು ನೀವು ಹೊಸದಾಗಿ ಬಂದು ಈ ಪ್ರಶ್ನೆ ಕೇಳಿರಲ್ಲ, ನಿಮಗೆ ಅಭಿನಂದನೆ ಹೇಳ್ತೀನಿ ಅನ್ನೋದು TV ಕೂಡ ಪ್ರಸಾರ ಆಗಿತ್ತು, ನೀವು ನೋಡಿದ್ದೀರಿ ಅದನ್ನು. ಸೊ ಈಗ ಅವರು ಜಾಯ್ನ್ ಆದ್ರಿ. ಈಗ ಅರುಣ್ ಅಂತೇಳಿ ಶಿವಮೊಗ್ಗದಿಂದ ಮೊನ್ನೆ ರೀಸೆಂಟ್ಲಿ ಆಯ್ಕೆ ಆಗ್ಯಾರ ನೋಡ್ರಿ.
ಅವರು ನಾನು ಈ ಪ್ರಶ್ನೆ ಕೇಳಿದಕ್ಕೆ ಬರಾಕತ್ತಿದ್ದು ನಾನು ಸಹಿ ಮಾಡ್ತೀನಿ ನಿಮ್ಮ ಜೊತೆ. ರಾಜ್ಯ ಮಟ್ಟದಲ್ಲಿ ಸಂಘಟಿತ ಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಲ್ಲೇ ಹೋರಾಟ ಮಾಡ್ಬೇಕಾಗ್ತದೆ. ನಾವು ಸರ್ಕಾರಕ್ಕೆ ನಾನು ಎಚ್ಚರ ಕೊಡ್ತೀನಿ, ಯಾಕಂದ್ರೆ ಇದು ಸರಿಯಲ್ಲ ಮಾಡಿರೋದು. ಒಂದು ಕಡೆ ನೀವು ಏನು ಹೇಳ್ತೀರಿ, ನನಗೆ ಉತ್ತರ ಕೊಡ್ತೀರಿ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾವು ಹೆಚ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೀರಿ. ಮತ್ತು ಇದಕ್ಕೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಇವ್ರಿಗೆ ಯಾಕೆ ಹೆಚ್ಚು ಮಾಡಿದ್ರಿ? ಇದು ಬಿಲ್ ಪಾಸ್ ಮಾಡ್ಕೊಂಡ್ರಿ ಮೊನ್ನೆ, ಬಿಲ್ ಅದು 2022 ಸರ್ಕಾರದ ಮೊನ್ನೆ ನಮ್ಮ ಮುಂದೆ ಬಿಲ್ ಪಾಸ್ ಮಾಡಿದ್ರಿ. ಇವತ್ತು ಈ ಬಿಲ್ ಪಾಸ್ ಮಾಡೋ ಅವಶ್ಯಕತೆ ಇರಲಿಲ್ಲಲ್ಲ. ಇವತ್ತು ನೋಡಿರಿ ನೀವು, ಇವತ್ತು ನನಗೆ ಹೊಸ ವೇತನ ನಾನು ತಗೊಳ್ಳೋದಿಲ್ಲ. ಎಲ್ಲಿವರೆಗೆ ನೀವು ಸರ್ಕಾರದವ್ರು ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೀವು ಗೌರವಧನ ಕನಿಷ್ಠ ಪಕ್ಷ 3,000, ನೀವು 10,000 ಹೇಳಿರಿ, 10,000 ಕೊಟ್ಟರೆ ಭಾಳ ಒಳ್ಳೆಯದು. ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ನಾನು ಕೇಂದ್ರ ಸ್ಥಾನಕ್ಕೆ ಬಂದು ಹೋದರೆ ಅವರಿಗೆ 1,000 ರೂಪಾಯಿ ಎದಕ್ಕೆ ಉಪಯೋಗ ಆಗ್ತದೆ? ಒಂದು ಹೊತ್ತು ಊಟ ಆಗೋದಿಲ್ಲ. 2 ಲೀಟ್ರ್ ಪೆಟ್ರೋಲ್ ಹೋಗಿ ಬರ್ಬೇಕಾದ್ರೆ 2 ಲೀಟ್ರ್ ಪೆಟ್ರೋಲ್ ಬರೋಕ್ಕೆ ಪದೇ ಹೇಳಿದ್ದೀನಿ ನಾನು. ಈಗ ಅವರೇ ಹೇಳ್ತಾರೆ ಕೇರಳ ಮಾದರಿಯಲ್ಲಿ ಮಾಡ್ತೀವಿ ಅಂದರೆ, ಕೇರಳದಾಗ ಮಾಡಿದ್ದು ಇವ್ರು ಮಾಡ್ಲಿಕ್ಕೆ ಆಗೋದಿಲ್ವಾ? ಕೇರಳದಾಗ ಕಾರ್ ಕೊಟ್ಟಾರ ಬಿಡ್ರಿ, ಅದು ಬೇಡ ನಮ್ಗೆ. ಆದ್ರೆ ಇವ್ರು ಬಸ್ ಪಾಸರ ಕೊಡ್ಬೋದಲ್ಲ ಉಚಿತ. ಈಗ ನಾನು ಹೆಚ್ಚಿನ ವೇತನ ಪಡೆಯೋದಿಲ್ಲ, ನಾನು ಮಾಸಿಕ ಒಪ್ಪುದು. ಇದರಿಂದ ಕಳೆದ ಅಧಿವೇಶನದಲ್ಲಿ ಪಾಸ್ ಮಾಡಿರೋ ಬಿಲ್ ವಿಧೇಯಕ ಅನುಸಾರ ನನಗೆ ದೊರೆಯುವ ಹೆಚ್ಚಿನ ವೇತನವನ್ನು ನಾನು ಪಡೆಯೋದಿಲ್ಲ ಎಂದು ನಾನು ನಿರ್ಧರಿಸಿದ್ದೀನಿ. ಮತ್ತು ಅವ್ರದ್ದು ವೇತನ ಹೆಚ್ಚು ಮಾಡಿದ್ದು ಎಲ್ಲ ನೋಡಿರಿ ನೀವು, ಯಾವ ರೀತಿ ನಿಮ್ಮ ಮಾಧ್ಯಮದಲ್ಲಿ ಬಂದಿತ್ತು. ಇವತ್ತು ಮುಖ್ಯಮಂತ್ರಿಗಳಿಗೆ 50,000 ಇದ್ದಿದ್ದು 75,000 ಮಾಡ್ಯಾರ. ಇವತ್ತು ಸಚಿವರಿಗೆ 40,000 ಇದ್ದಿದ್ದು 60,000 ಮಾಡ್ಯಾರ. ಸಭಾಪತಿಗಳಿಗೆ 50,000 ಇದ್ದಿದ್ದು 75,000. ಎಲ್ಲ ಪ್ರತಿಯೊಬ್ಬರಿಗೆ, ಶಾಸಕರಿಗೆ ಇವತ್ತು 25,000 ಇದ್ದಿದ್ದು 40,000. MLC ಇರ್ಬೋದು, MLA ಅವ್ರು ಇರ್ಬೋದು. ಇದು ಮೊದಲು ನಮಗೆ ಅವಶ್ಯಕತೆ ಇಲ್ಲ. ಅದು ಮೊದಲು ನಮ್ಮ ರಾಜ್ಯದ 95,000 ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೀವು ಈ ಗೌರವಧನ ಹೆಚ್ಚು ಮಾಡ್ರಿ. ಇಲ್ಲಂದ್ರೆ ನಾ ಇಷ್ಟಕ್ಕೆ ಬಿಡುವುದಿಲ್ಲ. ಇನ್ನು ಮುಂದೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸದಸ್ಯರಿಗೆ ನಾನು ಮನವಿ ಮಾಡ್ತೇನೆ, ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ, ನಿಮ್ಮ ಶಾಸಕರಿಗೆ ಇದನ್ನು ಮನವಿ ಮಾಡಿ, ಸರ್ಕಾರಕ್ಕೆ ಒತ್ತಾಯ ಮಾಡಿರಿ. ಯಾಕಂದ್ರೆ ನಾ ಇದು 4ನೇ ಸರಿ ಕೇಳೋದು, ಒಂದು ಸರಿ ಅಲ್ಲ. ಈ ಪ್ರಶ್ನೆ ಇದನ್ನು ಯಾರೂ ಎತ್ತಿದ್ದಿಲ್ಲ. 2018 ನಾ ಏನು ಫಸ್ಟ್ MLC ಆದ ಅವಾಗಿನಿಂದ ಇಲ್ಲಿ ಸರ ಇದು 4ನೇ ಸರಿ. 4 ಸರಿನೂ ನನಗೆ ಸರಿಯಾಗಿ ಸಮರ್ಪಕ ಉತ್ತರ ಕೊಡ್ತಿಲ್ಲ. ಈ ರೀತಿ ಹೇಳ್ಕೊಂಡು ಕೊಡ್ತಿದ್ದಾರೆ. ಇನ್ನೊಂದು ಕಡೆ ನಾನು ಹೇಳಿದ್ದೀನಿ, ಅವ್ರ ಅಧ್ಯಕ್ಷರು ನಾವು 10,000 ಮಾಡ್ತೀವಿ. 10,000 ಬೇಡ್ರಪ್ಪ, ಮೊದಲು 3,000 ರೂಪಾಯಿ ಮಾಡಿರಿ. ನಮ್ಮ ಅಧ್ಯಕ್ಷರಿಗೆ 5,000 ಮಾಡಿರಿ, ಉಪಾಧ್ಯಕ್ಷ ಮಾಡಿ ಉಚಿತ ಬಸ್ ಪಾಸ್ ಕೊಡ್ರಿ, ಅವ್ರಿಗೆ ಪೆನ್ಷನ್ ಕೊಡ್ರಿ. ಇದು ಯಾಕೆ ನನಗೆ ನೋವು ಅನಿಸ್ತದಂದ್ರೆ, ಇಲ್ಲಿ ಕೇಳಿದರೆ ನನಗೇನು ಉತ್ತರ ಕೊಡ್ತಾರ, ಇದು ಆರ್ಥಿಕ ಇಲಾಖೆ ಇದನ್ನು ಏನ್ರಿ ಸಾಧ್ಯವಿಲ್ಲ ಎಂದು ತಿಳಿಸಿರುತ್ತಾರೆ ಥರ. ಇನ್ನೊಂದು ಕಡೆ ಮೊನ್ನೆ ಈ ಎಲ್ಲ ಶಾಸಕರಿಗೆ ವೇತನ ಹೆಚ್ಚು ಮಾಡ್ತಾರೆ. ಅದನ್ನು ಆರ್ಥಿಕ ಇಲಾಖೆದವ್ರು ಅವರಿಗೆ ಕೊಡಬೇಕಾಗಿತ್ತು. ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ಶಾಸಕರಿಗೆ, ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ಮತದಾರರಿಂದ ಆಯ್ಕೆಯಾಗಿರೋ ನಾನು, ಅವರಿಗೆ ಯೋಗ್ಯ ನ್ಯಾಯ ದೊರಕಿಸದೆ ನಾನು ಹೆಚ್ಚಿನ ವೇತನ ನಾನು ಪಡೆಯುವುದಿಲ್ಲ. ನನಗೇನೀಗ ಹೆಚ್ಚಿನ ವೇತನ ಅವ್ರು ಕೊಟ್ಟಾರ, ಅಲ್ಲಿ ತನ್ನ ಅದನ್ನು ತಿರಸ್ಕಾರ ಮಾಡ್ತೀನಿ. ನಾನು ಸಭಾಪತಿಗಳಿಗೆ ನಾಳೆ ಪತ್ರ ಕೂಡ ಕೊಡ್ತೀನಿ. ನಾನು ಬೆಂಗಳೂರು ಬಿಜಾಪುರ ಬಂದೆ, ಈಗ ನಾಳೆ ಹೋದ ಕೂಡಲೇ ನನಗೆ ಎಲ್ಲಿಯವರೆಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನ್ಯಾಯ ಸಿಗುವುದಿಲ್ಲ, ಅವ್ರಿಗೆ ಈ ವೇತನ ಹೆಚ್ಚಾಗೋದಿಲ್ಲ, ಅಲ್ಲಿಯವರೆಗೆ ನಾನು ಹೆಚ್ಚಿನ ನನ್ನ ವೇತನವನ್ನು ನಾನು ತೊಗೊಳ್ಳೋದಿಲ್ಲ. ಮತ್ತು ಯಾಕಂದರೆ ನನ್ನ ಮನಸ್ಸಾಕ್ಷಿ ಒಪ್ಪುವುದಿಲ್ಲ. ನಾನು 4 ಸರಿ ಅವ್ರಿಗೆ ರೊಕ್ಕ ಇದು ಇವತ್ತು ಗೌರವಧನ ಹೆಚ್ಚು ಮಾಡಿರಿ, 1,000 ರೂಪಾಯಿ ಗೌರವಧನ ಐತಿ, ಅದರಿಂದ ಒಂದು ತಿಂಗಳ ಒಂದು ಮೊಬೈಲ್ ಕರೆನ್ಸಿ ಬರೋದಿಲ್ಲ. ಸದರಿ ಸದಸ್ಯರ ಮಾಸಿಕ ಗೌರವಧನ ಹೆಚ್ಚು ಮಾಡಲಾಗುವುದು ಅಂತ ಕೇಳಿದೆ ನಾನು. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಸಿಕ 5,000 ರೂಪಾಯಿ, ಉಪಾಧ್ಯಕ್ಷರಿಗೆ 4,000 ಮತ್ತು ಸದಸ್ಯರಿಗೆ 3,000 ಗೌರವ ನೀಡುವ ಬಗ್ಗೆ ಸರ್ಕಾರದ ಸ್ಪಷ್ಟ ನಿಲುವೇನು? ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೇರಳ ಮಾದರಿಯಲ್ಲಿ ಸೌಲಭ್ಯಗಳನ್ನು ನೀಡುವ ಪ್ರಸ್ತಾವನೆಯು ಸರ್ಕಾರದ ಮುಂದೆ ಇದೆಯಾ? ಈ ಕುರಿತು ಸರ್ಕಾರದ ಸ್ಪಷ್ಟ ನಿಲುವು ಏನು? ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಸಾರ್ವಜನಿಕ ಕೆಲಸ ಕಾರ್ಯಗಳ ನಿಮಿತ್ತ ಓಡಾಡಲು ಯಾವ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು? ಈ ಕುರಿತು ಸರ್ಕಾರದ ನಿಲುವೇನು? ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಯಾವ್ಯಾವ ಸೌಲಭ್ಯಗಳನ್ನು ನೀಡಲಾಗುವುದು? ವಿವರವಾದ ಮಾಹಿತಿ ನೀಡಿ ಅಂತೇಳಿ ನಾನು ಕೇಳಿದ್ದೆ. ಇದಕ್ಕೆ ಉದ್ಭವಿಸುವುದಿಲ್ಲ, ಸರ್ಕಾರ ಸಾಧ್ಯವಿಲ್ಲವೆಂದು ತಿಳಿಸಿರುತ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಮೊನ್ನೆ ನಡೆದಂಥ ಅಧಿವೇಶನದಾಗ ಪ್ರಶ್ನೆ ಕೇಳಿದ್ದೆ.
ತಾವೇ ಮಾಧ್ಯಮದವ್ರು ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು, ಇವರು ರಾಜ್ಯದ BJPಯ ಅಧ್ಯಕ್ಷರು. ಇವರು ಇಲ್ಲಿ ಕೊಪ್ಪಳದಲ್ಲಿ 19 ನವೆಂಬರ್ 2021 ಏನು ಹೇಳ್ತಾರಂದ್ರೆ, ನಿಮ್ಮ ಪೇಪರ್ನಾಗೆ ವರದಿಯಾಗಿದ್ದು ಎಲ್ಲ ಕಾಪಿ ಅದಾವ ನನ್ನ ಕಡೆ. ಏನು ಹೇಳ್ತಾರಪ್ಪ ಅಂದ್ರೆ, ನಾವು ಗ್ರಾಮ ಪಂಚಾಯತಿ ಸದಸ್ಯರಿಗೆ ವೇತನ 10,000ಕ್ಕೆ. ಇನ್ನು ಅನೇಕ ಮಾಧ್ಯಮದಲ್ಲಿ ಬಂದಿದ್ದಾರೆ. ಇದು ಕನ್ನಡಪ್ರಭ ಆಯಿತು, ಇನ್ನೊಂದು ಇಲ್ಲಿ ತಾಳಕ್ಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾಡ್ಯಾರ. ಅನೇಕ ಕಡೆ ಈ ಚುನಾವಣೆ ಸಂದರ್ಭದಾಗ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಹುಬ್ಳಿಯಲ್ಲಿ ಹೇಳಿದ್ದಾರೆ, ಅನೇಕ ಕಡೆ ಅವ್ರು ಹೇಳಿದ್ದಾರೆ. ಏನಪ್ಪ ಅಂದ್ರೆ, ನಾವು ಗ್ರಾಮ ನಮ್ಮನ್ನು ನೀವು ಹೆಚ್ಚಿನ ಸೀಟ್ ನಮ್ಮನ್ನು ಗೆಲ್ಲಿಸ್ರಿ, ಏನ್ರಿ ಹೆಚ್ಚಿನ ಸೀಟನ್ನು ನಮ್ಮನ್ನು ಗೆಲ್ಲಿಸ್ರಿ, ನಾವು ನಿಮಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ 10,000 ರೂಪಾಯಿ ಮಾಡ್ತೀವಿ, ಕೇರಳ ಮಾದರಿ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೇರಳ ಮಾದರಿ ಸೌಲಭ್ಯಗಳಂದ್ರೆ ಏನಪ್ಪ ಅಂದ್ರೆ, ಕೇರಳದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕಾರ್ ಕೊಡ್ತಾರೆ, ಸರ್ಕಾರದ ವಾಹನ. ಈಗ ಹೆಂಗೆ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ತಾಲೂಕ್ ಪಂಚಾಯತಿ ಅವ್ರು ಕೊಡ್ತಾರೆ, ಆ ರೀತಿ ಕೇರಳದಲ್ಲಿ ಕಾರ್ ಕೊಡ್ತಾರೆ ಅಧ್ಯಕ್ಷರಿಗೆ. ನಮ್ಮ ಅಧ್ಯಕ್ಷರಿಗೆ ಏನು ಕಾರು ಅಂತ ದೊಡ್ಡದು ಯಾರೂ ಕೇಳಿಲ್ಲ. ನಾವು ಕೇಳಿದ್ದೇನಪ್ಪ ಅಂದ್ರೆ, ಉಚಿತ ಬಸ್ ಪಾಸ್ ಕೊಡ್ರಿ ಅಂತ ಕೇಳಿವಿ. ಒಂದೊಂದು ಗ್ರಾಮ ಪಂಚಾಯತಿ ಕನಿಷ್ಠ ಪಕ್ಷ 25 ಸದಸ್ಯರು ಇರ್ತಾರೆ. ನೀವು ಅವರಿಗೆ ಅವ್ರವ್ರ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ, ನಮಗೇನು ಕರ್ನಾಟಕ ರಾಜ್ಯದಾಗ ಬೇಡ, ಅವ್ರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅಡ್ಡಾಡಲಿಕ್ಕೆ, ಸರ್ಕಾರಿ ಕೆಲಸಕ್ಕೆ ಮಾಡಲಿಕ್ಕೆ, ಗ್ರಾಮದ ಕೆಲಸ ಮಾಡಲಿಕ್ಕೆ, ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಉಚಿತ ಬಸ್ ಪಾಸ್ ಕೊಡ್ರಿ ಅಂತ ಕೇಳಿವಿ. ಅದನ್ನೂ ಇಲ್ಲ. ಮತ್ತು ಈ ಹೇಳಿಕೆ ಅವ್ರ ಅಧ್ಯಕ್ಷರು ಒಂದು ಕಡೆ ಹೇಳ್ತಾರೆ, ಸರ್ಕಾರ ಒಂದು ಕಡೆ ಏನು ಹೇಳ್ತದಂದ್ರೆ, ಇದು ಯಾವುದೂ ನಮ್ಮ ಹತ್ರ ಇದು ಮಾಡೋದಿಲ್ಲ ಅಂತ ಹೇಳಿ ಅವರು ಇಲ್ಲಿ ಉತ್ತರ ಕೊಡ್ತಾರೆ. ಅಂದರೆ ಇದು ಏನಿದು, ಏನು ಚುನಾವಣೆ ಗಿಮಿಕ್ಸಾ, ಏನು ಪ್ರಚಾರಕ್ಕೆ ಅಷ್ಟೇ ಹೇಳಿದ್ದ, ಏನಿದು? ವಾಟ್ ಈಸ್ ಇದ್ರದ್ದು ಏನಾರ ಒಂದು ಜವಾಬ್ದಾರಿ ಬೇಕಲ್ಲ, ಹೇಳಿಕೆ ಜವಾಬ್ದಾರಿ. ಮತ್ತು ಸರ್ಕಾರ ಅವ್ರದ್ದೇ. ನಳಿನ್ ಕುಮಾರ್ ಕಟೀಲ್ ಅವರು 10,000 ರೂಪಾಯಿ ಮಾಡ್ತೀನಿ ಅಂತಾರೆ. ವಿಪ್ನಲ್ಲಿ ಬಹುಮತ ಕೊಟ್ಟರೆ ಕ್ರಮ. ಕಟೀಲ್, ಕೇರಳ ಮಾದರಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅಧಿಕಾರ. ಮತ್ತು ಈ ರೀತಿ ಮಾಧ್ಯಮದಲ್ಲಿ ಪ್ರತಿಯೊಂದು ಫಂಕ್ಷನ್ದಾಗ ಅವ್ರು ಚುನಾವಣೆ ವೇಳೆದಾಗ ಹೇಳಿಕೆ ಹೇಳ್ಯಾರಂದ್ರೆ, ಇವತ್ತು ಕಳೆದ ಅಧಿವೇಶನದಾಗ 11/12/2018 ಅದು ಓಪನ್ ಮಾಡಪ್ಪ, ಇದಲ್ಲ ಕೇಳಿದೆ. ತದಾದ ನಂತರ 12/3/2021, ತದಾದ ನಂತರ 15/9/2021, ತದಾದ ನಂತರ ಮತ್ತೆ ಬೆಳಗಾವಿ 17/12/2021. ಸತತ ಬಾರಿ 4 ಸರಿ ಅಧಿವೇಶನದಾಗ ಇದೇ ಪದೇ ಪ್ರಶ್ನೆ ನಾನು ಸರ್ಕಾರಕ್ಕೆ ಮಾಡಿದ್ದೀನಿ ಮತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಮೊನ್ನೆ ಕೂಡ ಈಗ ನಡೆದಂಥ ಅಧಿವೇಶನದಾಗ ಭಾಳ ಸ್ಪಷ್ಟವಾಗಿ ನಾನು ಪ್ರಶ್ನೆ ಮಾಡಿದ್ದೆ ಸರ್ಕಾರಕ್ಕೆ. ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಗೌರವಧನ ಹೆಚ್ಚು ಮಾಡುವ ಪ್ರಸ್ತಾವನೆಯು ಯಾವ ಹಂತದಲ್ಲಿದೆ? ಇದು ಪ್ರಶ್ನೆ ಮಾಡಿದೆ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದು, ಕಡಿತ ಸಂಖ್ಯೆ 1, ಗ್ರಾಮ ಪಂಚಾಯತಿ ಸದಸ್ಯರ ಗೌರವಧನವನ್ನು ಹೆಚ್ಚಿಸುವ ಕುರಿತು ಸರ್ಕಾರದ ಆರ್ಥಿಕ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿ ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ 549 ವೆಚ್ಚ 6/2021 ದಿನಾಂಕ 29/11/2020 ಪ್ರಸ್ತುತ ಹೆಚ್ಚುವರಿ ಹಣಕಾಸು ಕಾರ್ಯಭಾರವನ್ನು ಭರಿಸಲು ಸಾಧ್ಯವಿಲ್ಲವೆಂದು ತಿಳಿಸುತ್ತಾರೆ. ನಿರಂತರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಈ ಗೌರವಧನದ ಬಗ್ಗೆ. ಈ ಗೌರವಧನ ಆವಾಗ ತಮಗೆಲ್ಲ ಗುರುತಿದ್ದಾಗ 2017ರಾಗ ಸುಮಾರು 500 ರೂಪಾಯಿ ಇತ್ತು. ಅದನ್ನು ಆವಾಗ ಸಮ್ಮಿಶ್ರ ಸರ್ಕಾರದಾಗ ನಾನು ಕೃಷ್ಣ ಬೈರೇಗೌಡರಿದ್ದಾಗ ಮನವಿ ಮಾಡಿಕೊಂಡು ಆವಾಗ ಸ್ವಲ್ಪ ವಿನಂತಿ ಮಾಡಿದಾಗ 1000 ರೂಪಾಯಿ ಮಾಡಿದ್ದೆ. ಅದಾದ ನಂತರ ಸತತವಾಗಿ ನಾನಿವತ್ತು ಈ ಒಂದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಸ್ಥಳೀಯ ಸಂಸ್ಥೆ ಎಲ್ಲ ಸದಸ್ಯರಿಗೆ ಒಂದು ಸೌಲಭ್ಯಗಳನ್ನು ಕೊಡಬೇಕಂಥೇಳಿ ಪದೇ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಕೇಳಿದ ಚುನಾವಣೆಗೆ ಮುಂಚೆ ಕೂಡ ನಾನು ಹೇಳಿದ್ದೆ. ಅದಾದ ನಂತರ ಕಳೆದ ಬೆಳಗಾವಿ ಅಧಿವೇಶನ, ಸತತ 3 ಅಧಿವೇಶನದಲ್ಲಿ ನಾನು ಈ ಪ್ರಶ್ನೆ ಮಾಡ್ತಾಯಿದ್ದೀನಿ ಸರ್ಕಾರಕ್ಕೆ. ಏನಂದ್ರೆ, ಈ ಒಂದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೀವು ಗೌರವಧನ ಹೆಚ್ಚು ಮಾಡಬೇಕು. ಅಧ್ಯಕ್ಷರಿಗೆ 5,000 ಮಾಡಿರಿ, ಉಪಾಧ್ಯಕ್ಷರಿಗೆ 4,000 ಮಾಡಿರಿ, ಸದಸ್ಯರಿಗೆ ಕನಿಷ್ಠ ಪಕ್ಷ 3,000 ನೀವು ಮಾಡಿರಿ ಅಂಥೇಳಿ
ನಾನು ಅವ್ರಿಗೆ ವಿನಂತಿ ಮಾಡ್ತಾ ಬಂದಿದ್ದೀನಿ, ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದೀನಿ, ಪ್ರಶ್ನೆ ಕೂಡ ಕೇಳ್ತಾ ಬಂದಿದ್ದೀನಿ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಸರ್ಕಾರದಿಂದ ನನಗೆ ಸರಿಯಾಗಿ ಸ್ಪಂದನೆ ಹಾಗೂ ಯಾವುದೂ ಉತ್ತರ ಸಿಗ್ತಾ ಇಲ್ಲ. ನಾನು